ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪೆನ್ಷನ್ ಹಣ ಪಡಿತಾ ಇರೋಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ಮಾರ್ಚ್ ತಿಂಗಳ ಪೆನ್ಷನ್ ಅಮೌಂಟು ಕೊನೆಗೂ ಕೂಡ ಬಿಡುಗಡೆ ಆಗಿದೆ. ಸ್ವಲ್ಪ ಲೇಟ್ ಆಯಿತು, ಆದರೂ ಕೂಡ ಬಿಡುಗಡೆ ಆಗಿದೆ. ಇವತ್ತು ಯಾವ ಯಾವ ಪಿಂಚಣಿ ಬಂದಿದೆ, ವೃದ್ಧಾಪ್ಯ ವೇತನ ಬಂದಿದೆಯಾ, ಮನಸ್ವಿನಿ ಯೋಜನೆದು, ವಿಧವಾ ವೇತನ ಅಥವಾ ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ ಬರುವಂತಹ ಪೆನ್ಷನ್ ಅಮೌಂಟು ಬಂದಿದೆಯಾ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಡಬಲ್ ಪೆನ್ಷನ್ ಬಗ್ಗೆ ಮಾಹಿತಿ ಕೂಡ ನಾನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ನಾನು ಏನೇ ವಿಡಿಯೋ ಹಾಕಿದ್ರೂ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಮ್ಗೆ ಇನ್ನು ಫೆಬ್ರವರಿ ತಿಂಗಳು ಪೆನ್ಷನ್ ಅಮೌಂಟ್ ಬಂದಿಲ್ಲ, ಮಾರ್ಚ್ ತಿಂಗಳು ಪೆನ್ಷನ್ ಅಮೌಂಟ್ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಂಥವರಿಗೆ, ಮತ್ತೆ ಪ್ರತಿದಿನ ಹೋಗಿ ಪೋಸ್ಟ್ ಆಫೀಸಲ್ಲಿ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿಸ್ಕೊಂಡು ಎಂಟ್ರಿ ಮಾಡಿಸ್ಕೊಂಡು ಬರ್ತಾ ಇದ್ರು, ನಮ್ದು ಅಮೌಂಟ್ ಬಂದಿದೆಯೋ ಬಂದಿಲ್ವೋ ಅಂತ. ಕೆಲವರು ಯಾಕೋ ದುಡ್ಡು ಬರೋದೇ ಸ್ಟಾಪ್ ಆಗೋಗಿದೆ, ಏನಾಗಿದೆ ಚೆಕ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ರು. ಪಾಪ ಅಂಥವ್ರೆಲ್ರಿಗೂ ಕೂಡ ಒಂದೊಳ್ಳೆ ಗುಡ್ ನ್ಯೂಸ್. ಏನಪ್ಪಾ ಅಂದರೆ ಮಾರ್ಚ್ ತಿಂಗಳ ಪೆನ್ಷನ್ ಅಮೌಂಟ್ ಬಿಡುಗಡೆ ಆಗಿದೆ. 17ನೇ ತಾರೀಕಿಂದಾನೇ ಪೆನ್ಷನ್ ಅಮೌಂಟ್ ಅಂದರೆ ಪಿಂಚಣಿ ಪ್ರತಿ ತಿಂಗಳು ಬರುವಂಥದ್ದು ಎಲ್ಲರ ಖಾತೆಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗಿದೆ. ವಿಡಿಯೋ ನೋಡ್ತಿರೋ ಯಾರಿಗಾದ್ರೂ ಪೆನ್ಷನ್ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಇವತ್ತು ಪೆನ್ಷನ್ ಅಮೌಂಟ್ ಬಂದಿದೆ ಅಲ್ವಾ, ಅದನ್ನು ನಾನು ವಿತ್ ಸ್ಕ್ರೀನ್ ಶಾಟ್ ಅಂದರೆ ಪ್ರೂಫ್ ಸಮೇತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಇರೋದಿಲ್ಲ. ಇನ್ನು ಮಾರ್ಚ್ ತಿಂಗಳಲ್ಲಿ ವಿವಿಧ ರೀತಿಯ ಪೆನ್ಷನ್ ಅಮೌಂಟ್ಗಳು, ಮನಸ್ವಿನಿ ಯೋಜನೆ, ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ ಬರುವಂತಹ 1200 ರೂಪಾಯಿ ವೃದ್ಧಾಪ್ಯ ವೇತನ, ಜೊತೆಗೆ ವಿಧವಾ ಪಿಂಚಣಿ, ಒಟ್ಟು 4 ಪಿಂಚಣಿ ಅಮೌಂಟ್ಗಳು ಜಮೆ ಆಗಿದೆ. 17 ತಾರೀಕಿಂದನೇ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಮೊನ್ನೆಯಿಂದನೇ ಅಮೌಂಟು ಕ್ರೆಡಿಟ್ ಆಗಿದೆ. ಬಟ್ ಅಂಗವಿಕಲ ಏನಿದೆ ಪೆನ್ಷನ್ ಅಮೌಂಟು ಅದಿನ್ನೂ ಬಿಡುಗಡೆ ಆಗಿಲ್ಲ. ಅದು ಇದೇ ವಾರದಲ್ಲಿ ಅಥವಾ ಈ 2-3 ದಿನದಲ್ಲಿ ಬಿಡುಗಡೆ ಆಗಬಹುದು ಅಂತ ತಿಳಿಸಿದ್ದಾರೆ. ಇನ್ನು ನಮಗೆ ಬಂದಿರೋ ಪೆನ್ಷನ್ ಅಮೌಂಟ್ದು ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. 600 ರೂಪಾಯಿ ಕ್ರೆಡಿಟ್ ಆಗಿದೆ. ವೃದ್ಧಾಪ್ಯ ವೇತನ ಬರುತ್ತಲ್ಲ 600 ರೂಪಾಯಿ, ಆ ಅಮೌಂಟು ಕ್ರೆಡಿಟ್ ಆಗಿದೆ. ಪ್ರತಿ ತಿಂಗಳು ಅಟ್ ಎ ಟೈಮ್ ಎಲ್ರಿಗೂ ಕೂಡ ಬರೋದು. ಈ ಸಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಎಲ್ರಿಗೂ ಒಂದೇ ದಿನ ಅಮೌಂಟು ಬಂದಿಲ್ಲ, ಸ್ವಲ್ಪ ಲೇಟಾಗಿ ಕೂಡ ಬಂದಿದೆ. ಮಾರ್ಚ್ ತಿಂಗಳು ಅಮೌಂಟು ಲೇಟಾಗಿ ಬಂದಿದೆ. ಇನ್ನೂ ಕೂಡ ಸುಮಾರು ಜನಗಳ ಆ ಖಾತೆಗೆ ಹಣ ಹೋಗಿಲ್ಲ. ಅಂಥವರೆಲ್ಲ ದಯವಿಟ್ಟು ಕಾಯಬೇಕಾಗಿ ವಿನಂತಿ. ಯಾಕಂದರೆ ಸ್ವಲ್ಪ ಲೇಟ್ ಆದರೂ ಕೂಡ ಹಣ ಬಿಡುಗಡೆ ಆಗುತ್ತೆ. 17ನೇ ತಾರೀಕು ಬಂದಿದೆ, ಬೆಳಗ್ಗೆ 10:29ಕ್ಕೆ ಬಂದಿದೆ. ಬೆಳಗ್ಗೆ 10ವರೆಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಬೇಕಿದ್ರೆ ಅದನ್ನು ನೀವು ಸ್ಕ್ರೀನ್ ಶಾಟಲ್ಲಿ ಚೆಕ್ ಮಾಡ್ಕೋಬಹುದು. ಇನ್ನು ಕೆಲವರಿಗೆ ಡಬಲ್ ಪೆನ್ಷನ್ ಅಮೌಂಟು ಬಂದಿದೆ. ಅಂದರೆ ಯಾರಿಗೆ ಫೆಬ್ರವರಿ ತಿಂಗಳಲ್ಲಿ ಅಮೌಂಟ್ ಬಂದಿರಲಿಲ್ಲ ಅಂತಹವರಿಗೆ, ಜೊತೆಗೆ ಕೆಲವರಿಗೆ ಡಿಸೆಂಬರ್ ತಿಂಗಳಲ್ಲಿ ಬಂದಿರಲಿಲ್ಲ, ಕೆಲವರಿಗೆ ಜನವರಿ ತಿಂಗಳಲ್ಲಿ ಸ್ವಲ್ಪ ಟೆಕ್ನಿಕಲ್ ರೀಸನ್ಸ್ಗಳಿಂದ ಹಣ ಬಂದಿರೋದಿಲ್ಲ, ಅಂಥವರಿಗೆ ಮಾತ್ರ ಡಬಲ್ ಪೆನ್ಷನ್ ಅಮೌಂಟು ಬಂದಿದೆ. 2 ತಿಂಗಳದು 1200 ರೂಪಾಯಿ, 1200 ರೂಪಾಯಿ. ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ ನಿಮಗೆ 1200 ರೂಪಾಯಿ ಬಂದಿತ್ತು ಅಂದರೆ 1200 ರೂಪಾಯಿ ಬಂದಿರುತ್ತೆ. ಪ್ಲಸ್ 1200 ಸೇರಿ 2400 ರೂಪಾಯಿ. ವೃದ್ಧಾಪ್ಯ ವೇತನ 600 ರೂಪಾಯಿ ಬರ್ತಿತ್ತು ಅಂದರೆ ನಿಮಗೆ 1200 ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ. ಕೆಲವರಿಗೆ 800 ರೂಪಾಯಿ ಬಂದವ್ರಿಗೆ ಪ್ಲಸ್ 800 ರೂಪಾಯಿ ಸೇರಿ 1600 ರೂಪಾಯಿ ಬಂದು ವಿಧವಾ ಪಿಂಚಣಿ ಅಮೌಂಟ್ ಇದೆಯಲ್ಲ, ಅದು ಡಬಲ್ ಪೆನ್ಷನ್ ಅಮೌಂಟು ಕ್ರೆಡಿಟ್ ಆಗಿದೆ. ಹಾಗೆ ನಿಮ್ಗೆ ಏನಾದರೂ ಅಮೌಂಟ್ ಬಂದಿತ್ತು ಅಂದರೆ ನೀವು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಪೆನ್ಷನ್ ಅಮೌಂಟು ರಿಸೀವ್ ಆಗಿದೆ. ನಾನು ಈಗಾಗಲೇ ಹೇಳಿರೋ ರೀತಿಯಲ್ಲಿ ವೃದ್ಧಾಪ್ಯ ವೇತನ, ಮನಸ್ವಿನಿ ಯೋಜನೆ, ವಿಧವಾ ವೇತನ, ಜೊತೆಗೆ ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ ಪೆನ್ಷನ್ ಅಮೌಂಟ್ 1200 ರೂಪಾಯಿ ಕ್ರೆಡಿಟ್ ಆಗಿದೆ. ನಿಮಗೆ ಬೇರೆ ಯಾವುದಾದ್ರೂ ಪೆನ್ಷನ್ ಅಮೌಂಟು ಬಂದಿತ್ತು ಅಂದರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.